ನೀವು ಚಹಾ ಪ್ರಿಯರಾಗಿದ್ರೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವಂತ ಸೆಲೆಬ್ರೇಷನ್ಸ್ ಟೀ ಪೌಡರ್ನ ಒಮ್ಮೆ ಖರೀದಿ ಮಾಡಿ ನೋಡಿ. ಯಾವುದೇ ಕಲಬೆರಕೆ ಇಲ್ಲದೆ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಮಿಶ್ರಣ ಮಾಡದೆ ನೈಸರ್ಗಿಕವಾಗಿ ಸೆಲೆಬ್ರೇಷನ್ಸ್ ಟೀ ಪೌಡರ್ನ ತಯಾರಿ ಮಾಡಲಾಗಿದೆ. ಕನ್ನಡಿಗರಾದ ಚಂದನ್ ಪ್ರಕಾಶ್, ಪವನ್ ಪ್ರಕಾಶ್ ಹುಟ್ಟು ಹಾಕಿರುವ ಫೆಲಿಗೋಸ್ ಹಾಸ್ಪಿಟಾಲಿಟಿ ಕಂಪನಿಯಿಂದ ತಯಾರಿಸಲ್ಪಟ್ಟಿದೆ. 2020ರಲ್ಲಿ ಮಾರುಕಟ್ಟೆಗೆ ಲಗ್ಗೆಯಿಟ್ಟಿರುವಂತಹ ಸೆಲೆಬ್ರೇಷನ್ಸ್ ಟೀ ಉತ್ಪನ್ನ ಈಗ ಹೊರ ರಾಜ್ಯಕ್ಕೂ ಕಾಲಿಡ್ತಾ ಇದೆ. ದೇಶಾದ್ಯಂತ ಸೆಲೆಬ್ರೇಷನ್ಸ್ ಟೀ ಪೌಡರ್ನ ಬ್ರ್ಯಾಂಡ್ ಮಾಡುವತ್ತ ಸಂಸ್ಥಾಪಕರು ಹಾಗೂ ಸಹ ಸಂಸ್ಥಾಪಕರಾದ ಚಂದನ್ ಪ್ರಕಾಶ್ ಹಾಗೂ ಪವನ್ ಪ್ರಕಾಶ್ ಮುಂದಾಗಿದ್ದಾರೆ. ಜೈ ಹೋ ಖ್ಯಾತಿಯ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಈ ಚಹಾದ ರಾಯಭಾರಿಯಾಗಿದ್ದು ಇವತ್ತು ಸೆಲೆಬ್ರೇಷನ್ಸ್ ಟೀ ಪೌಡರ್ನ ಜಾಹೀರಾತನ್ನ ಬಿಡುಗಡೆ ಮಾಡಲಾಯಿತು. ಅವಾಗ ಇಬ್ಬರು ಡಿಸ್ಕಸ್ ಮಾಡಿ ನೆಕ್ಸ್ಟ್ ಏನು ಮಾಡೋಣ ಅಂತ ಶುರು ಮಾಡಿದ್ರೆ ಸೆಲೆಬ್ರೇಷನ್ಸ್ ಟೀ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಅದೇ ಫಸ್ಟು ನಮಗೆ ತುಂಬ ಸಹಾಯ ಮಾಡಿದವ್ರು ತುಂಬ ಜನ ಇದ್ದಾರೆ. ಮಧ್ಯದಲ್ಲಿ ಸಿಕ್ಕಿದವರು ಕೂನೂರ್ಗೆ ಹೋದ್ವಿ, ನಮ್ಮ ರಿಲೇಟಿವ್ ಒಬ್ಬರು, ಅವರಿಂದ ಇನ್ನೊಬ್ಬರು ಸಿಕ್ಕಿದ್ರು. ಅವರು ನಮ್ಗೆ ತುಂಬ ಹೆಲ್ಪ್ ಮಾಡಿ ನಾವು ಸೆಲೆಬ್ರೇಷನ್ಸ್ ಟೀ ಲಾಂಚ್ ಮಾಡಿದ್ವಿ. ಇವತ್ತು ಲಾಸ್ಟ್ ಮಂತಿಗೆ 1 year ಆಗಿದೆ ಲಾಂಚ್ ಮಾಡಿ. ತುಂಬ ಒಳ್ಳೆ ರೆಸ್ಪಾನ್ಸು ನಾವು ಹೇಳ್ದಂಗೆ. ಮೊದಲು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾವೇ ಮನೇಲೇ ಪ್ಯಾಕ್ ಮಾಡ್ತಿದ್ವಿ. ಮನೇಲೆ ಟಿನ್ ಪ್ಯಾಕ್ ಮಾಡಿಬಿಟ್ಟು ಲಾಂಚ್ ಮಾಡಿದ್ವಿ. ಫಸ್ಟ್ ಲಾಂಚ್ ಮಾಡಿದ್ದು ಆನ್ಲೈನಲ್ಲಿ ನಾವು ಲಾಂಚ್ ಮಾಡಿದ್ದು. ಹೇಳಿದಂಗೆ ಇದು 100% ನ್ಯಾಚುರಲ್ ಹಾಗೂ CTC ಟೀ. CTC ಅಂದರೆ ಟೀಯಲ್ಲಿ ನಡೆಯುವಂಥ ಒಂದು ಪ್ರೋಸೆಸ್ ಇನ್ ಟೀ. ಸೊ ನಾರ್ಮಲ್ ಆಗಿ ನಾವೆಲ್ಲ ಡಸ್ಟ್ ಟೀ ನೋಡಿರ್ತೀವಿ, ಹಾಗೆ ಇದು CTC ಅಂದರೆ ದಪ್ಪ ಕಾಳುಗಳಲ್ಲಿ ಬರುವಂತಹ 100% ನ್ಯಾಚುರಲ್ ಟೀ. ಸೊ ನ್ಯಾಚುರಲ್ ಟೀ ಜೊತೆಗೆ ಕಂಪ್ನಿಯ ಮತ್ತೊಂದು ವಿಶೇಷತೆ ಏನಂದರೆ ಪ್ರಾಡಕ್ಟು ಇದರಲ್ಲಿ 7 ಬಗೆಯ ಫ್ಲೇವರ್ಸ್ಗಳು ಇದೆ. ಜಿಂಜರ್, ಇಲಾಯಚಿ, ಮಸಾಲ, ವೇದಿಕ್ ಅಂತಲೂ ಬಿಟ್ರೆ ಇಮ್ಯುನಿಟಿ ಬೂಸ್ಟಿಂಗ್ ಪರ್ಪಸ್. ಟೀಯಲ್ಲಿ ಇಮ್ಯುನಿಟಿ ಬೂಸ್ಟಿಂಗಲ್ಲಿ ಬಿಟ್ಟಂತ ಮೊದಲನೇ ಸಂಸ್ಥೆ ನಮ್ಮದೇ ಹಾಗೂ ಮೊದಲನೇ ಪ್ರಾಡಕ್ಟ್ ಕೂಡ ಸೆಲೆಬ್ರೇಷನ್ಸ್ ಟೀನೇ. ವಿಶೇಷವಾಗಿ ಚಂದನ್ ಹಾಗೂ ಪವನ್ ಅವರು ನನ್ನನ್ನು ಬಂದು ಭೇಟಿಯಾದಾಗ ಹೇಗೆ ಈ ಕಂಪನಿ ಅವರ ವ್ಯಾಲ್ಯೂಸ್ ಏನು ಮೊಟ್ಟ ಮೊದಲನೇದಾಗಿ ನನಗೆ ಹೇಳಿಸಿದ್ದೇನೆ ಅಂದರೆ ಅವರ ವ್ಯಾಲ್ಯೂಸ್. ಆದರೆ ಸರ್, ನಾವು ಕೇವಲ ವ್ಯವಹಾರವನ್ನು ಮಾಡಿ ಇಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಧ್ಯೇಯದಿಂದ ಬಂದಿಲ್ಲ. ನಾವು ಕಷ್ಟದಲ್ಲೇ ಪ್ರಾರಂಭ ಮಾಡಿ ಇವತ್ತಿನ ದಿನ ಸ್ವಲ್ಪ ಬೆಳಕನ್ನು ನೋಡ್ತಾ ಇದ್ದೇವೆ. ಇಂಥ ಒಂದು ಸಮಯದಲ್ಲಿ ನಾವು ನಾಡಿನಾದ್ಯಂತ ಮುಂಬರುವ ದಿನಗಳಲ್ಲಿ ದೇಶದಾದ್ಯಂತ ಭಗವಂತನ ಕೃಪೆಯಲ್ಲಿ ವಿಶ್ವದಾದ್ಯಂತ ಇದನ್ನು ನಾವು ಬೆಳೆಸುವಂತಹ ಒಂದು ಆಸೆ. ಅದರ ಹಿಂದೆ ಎಲ್ಲ ಅದಕ್ಕೆ ಬೇಕಾದಂತಹ ವಿಶೇಷವಾಗಿ ಚಂದನ್ ಹಾಗೂ ಪವನ್ ಅವರು. ಇದಷ್ಟು ಹೊತ್ತಿನ ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್. ಗುಡ್ ನೈಟ್.